ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯರೇ, ನಾನು ಇವತ್ತಿನ ದಿನ ಅಧ್ಯಾಯ 2 ಆಧಾರಿತವಾಗಿ ಬಹು ಆಯ್ಕೆ ಪ್ರಶ್ನೆ, ಹೊಂದಿಸಿ ಬರೆಯಿರಿ, ಆಮೇಲೆ ಬೆಟ್ಟ ಸ್ಥಳ ತುಂಬಿರಿ, ಈ ರೀತಿಯಾಗಿ ನಾನು ಪ್ರಶ್ನೆಗಳನ್ನು ಉತ್ತರ ಸಹಿತವಾಗಿ ಹೇಳ್ತಾ ಇದ್ದೀನಿ. ತಾವು ಈ ವಿಡಿಯೋವನ್ನು ನೋಡಿರಿ, ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ಅಧ್ಯಾಯದ ಹೆಸರು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಮೊದಲ ಪ್ರಶ್ನೆ, ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ. ಚುನಾವಣೆಯ ಮೂಲ ಪದ ಯಾವುದು? ಆಪ್ಷನ್ ಎ ಎಲಿಗೇರ್, ಬಿ ರಂಪಿಯರ್, ಸಿ ಟೆರರ್, ಡಿ ಪಾಲಿಸ್. ಸರಿಯಾದ ಉತ್ತರ ಎ ಎಲಿಗೇರ್. ಇನ್ನು ಎರಡನೇ ಪ್ರಶ್ನೆ, ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು? ಆಪ್ಷನ್ ಎ 24, ಆಪ್ಷನ್ ಬಿ 19, ಆಪ್ಷನ್ ಸಿ 18, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಸಿ 18. ಇನ್ನು ನೇರವಾಗಿ ಮೂರನೇ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರುತ್ತಾರೆ? ಅದಕ್ಕೆ ಸಂಬಂಧಿಸಿದ ಹಾಗೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು 2 ಸದಸ್ಯರು, 2 ಚುನಾವಣಾ ಆಯುಕ್ತರು ಮತ್ತು 5 ಜನ ಸದಸ್ಯರು, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ. ಸರಿಯಾದ ಉತ್ತರ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು 2 ಸದಸ್ಯರು. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಸರಿಯಾದ ಆಪ್ಷನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಪ್ರಧಾನಿ, ಮುಖ್ಯ ನ್ಯಾಯಾಧೀಶ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ, ರಾಜ್ಯಪಾಲ ಮತ್ತು ರಾಷ್ಟ್ರಪತಿ. ಸರಿಯಾದ ಉತ್ತರ ರಾಷ್ಟ್ರಪತಿ. ಇನ್ನು ಅದೇ ರೀತಿಯಾಗಿ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ? 6 ವರ್ಷ ಎ ಆಪ್ಷನ್, 8 ವರ್ಷ ಬಿ ಆಪ್ಷನ್, ಸಿ ಆಪ್ಷನ್ 62, ಆಮೇಲೆ ಡಿ ಆಪ್ಷನ್ 58 ವರ್ಷ. ಸರಿಯಾದ ಉತ್ತರ 6 ವರ್ಷ. ಇನ್ನು ಅದೇ ರೀತಿಯಾಗಿ ಆರನೇ ಪ್ರಶ್ನೆ, ಯಾವ ವಿಧಿ ಅನ್ವಯ ಭಾರತದ ಚುನಾವಣಾ ಆಯೋಗ ರಚಿಸಲಾಗಿದೆ? ಅದಕ್ಕೆ ಆಪ್ಷನ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಎ ಆರ್ಟಿಕಲ್ 324 to 329, ಅಂದರೆ ವಿಧಿ ಸಂಖ್ಯೆ 324ರಿಂದ 329. ಇನ್ನು ಅದೇ ರೀತಿಯಾಗಿ ಆಪ್ಷನ್ ಬಿ 12ರಿಂದ 32 ವಿಧಿ, ಆಪ್ಷನ್ ಸಿ 52ನೇ ವಿಧಿ, ಆಮೇಲೆ ಆಪ್ಷನ್ ಡಿ 1935ರ ಕಾಯ್ದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 324ರಿಂದ 329. ಇನ್ನು ಮುಂದಿನ ಪ್ರಶ್ನೆ, ಎಪಿಕ್ EPIC ಅನ್ನು ಉತ್ತರಿಸಿ ಅಂತ ಅಥವಾ ವಿಸ್ತರಿಸಿ ಅಂತ. ಈಗ ಆಪ್ಷನ್ ಎ ಮತದಾರರ ಗುರುತಿನ ಚೀಟಿ, ಆಪ್ಷನ್ ಬಿ ವಿದ್ಯುನ್ಮಾನ ಮತಯಂತ್ರ, ಆಮೇಲೆ ಅದೇ ರೀತಿಯಾಗಿ ಆಪ್ಷನ್ ಸಿ ರಾಷ್ಟ್ರೀಯ ಪಕ್ಷ, ಆಪ್ಷನ್ ಡಿ ಮೇಲಿನವರು ಯಾರೂ ಇಲ್ಲ. ಸರಿಯಾದ ಉತ್ತರ ಮತದಾರರ ಗುರುತಿನ ಚೀಟಿ. ಎಪಿಕ್ ಅಂತಂದ್ರೆ ಮತದಾರರ ಗುರುತಿನ ಚೀಟಿ. ಇನ್ನು ಪ್ರಶ್ನೆ 8, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಆಪ್ಷನ್ಸ್ಗಳು ಎ ಓ ಹ್ಯೂಮ್, ಎ ಆಪ್ಷನ್ ಇದು, ಬಿ ಆಪ್ಷನ್ ನೆಹರು, ಸಿ ಆಪ್ಷನ್ ಗಾಂಧಿ, ಡಿ ಆಪ್ಷನ್ ಅಂಬೇಡ್ಕರ್. ಸರಿಯಾದ ಉತ್ತರ ಎ ಓ ಹ್ಯೂಮ್. ಇನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂತ? ಆಪ್ಷನ್ ಎ 1785, ಆಪ್ಷನ್ ಬಿ 1885, ಆಪ್ಷನ್ ಸಿ 1995, ಆಪ್ಷನ್ ಡಿ 2005. ಸರಿಯಾದ ಉತ್ತರ 1885. ಇನ್ನು ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ ಅಂತ ಬರ್ತಾ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, BJP, JDS ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್
ಭಾರತೀಯ ಜನತಾ ಪಕ್ಷ ಮತ್ತು JDS ಈ ರೀತಿಯಾಗಿ ಆಪ್ಷನ್ಸ್ಗಳಿದ್ದಾವೆ. ಆಮೇಲೆ ಬಿ ಆಪ್ಷನ್ AIDMK, AAP, ತೆಲುಗು ದೇಶಂ ಪಾರ್ಟಿ. ಆಮೇಲೆ ಮೂರನೇದು ಆಪ್ಷನ್ನು ಸಿ ಆಪ್ಷನ್ ಭಾರತೀಯ ಸಮಾಜವಾದ ಪಾರ್ಟಿ, ಕರ್ನಾಟಕ ಕಾಂಗ್ರೆಸ್. ಇನ್ನು ಡಿ ಆಪ್ಷನ್ ಪ್ರಜಾಕೀಯ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿ. ಸರಿಯಾದ ಉತ್ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, BJP ಮತ್ತು JDS. ಇನ್ನು 11ನೇ ಪ್ರಶ್ನೆ, ಎಪಿಕ್ ಪರಿಚಯಿಸಿದವರು ಯಾರು? ಅವಾಗ ಆಪ್ಷನ್ಗಳು TN ಶೇಷನ್, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯ, ವೆಂಕಟಾಚಲ. ಸರಿಯಾದ ಉತ್ತರ TN ಶೇಷನ್. ಇನ್ನು 12ನೆಯ ಪ್ರಶ್ನೆ, ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಮೊದಲನೇದು ನೆಹರು, ಆಮೇಲೆ ಸುಕುಮಾರ್ ಸೇನ್, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಸುಕುಮಾರ್ ಸೇನ್. ಇದು ನಮಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯ ಆಗ್ಯದ. ಇನ್ನು ನಾನೇನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ, ಹೊಂದಿಸಿ ಬರೆಯಿರಿ ಮತ್ತು ಅದೇ ರೀತಿಯಾಗಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇಲ್ಲೇ ಹೇಳಲಿಕ್ಕೆ ನಾಳೆ ದಿನ ಹೇಳ್ತೀನಿ. ಧನ್ಯವಾದಗಳು.